ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ಎಡೆಯೂರು, ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಇವರಿಗೆ ನನ್ನಲ್ಲಿ ಒಂದು ಮನವಿ. ಈ ಕ್ಷೇತ್ರದಲ್ಲಿ ಗರ್ಭಗುಡಿಯಲ್ಲಿ ಇರುವಂತಹ ಗೋಪುರದ ಮೇಲೆ ಒಂದೊಂದು ವಿಗ್ರಹ ಸಹ ನಶಿಸಿ ಹೋಗುತ್ತಿದೆ. ಈ ವಿಗ್ರಹಗಳನ್ನು ಕಾಪಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಯಾರ ಉದ್ದೇಶನೂ ಏನು ಇಲ್ಲ, ಆದರೆ ಈ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಈ ವಿಡಿಯೋನು ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಗೆ ಕಳಿಸಿದರೆ ಅಟ್ಲೀಸ್ಟ್ ಈಗ ಇರುವ ಸ್ಥಿತಿಯಲ್ಲಿ ಬಣ್ಣಗಳನ್ನು ಹಚ್ಚಿ ಉತ್ತಮ ಅಲಂಕಾರೀಕೃತ ಮತ್ತು ಭಕ್ತಾದಿಗಳನ್ನು ಗಮನ ಸೆಳೆಯಲು ಆಕರ್ಷಣೆ ಆಗಲಿ ಎಂದು ನಮ್ಮ ನಂಬಿಕೆ. ಈ ದೇವಸ್ಥಾನದಲ್ಲಿ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆಯಲು ಇಚ್ಛಿಸುತ್ತಾರೆ. ಅದು ಅಲ್ಲದೆ ಸುವರ್ಣ ಟಿವಿಯಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಎಂಬ ಧಾರಾವಾಹಿ ಸಹ ಬರ್ತಾ ಇದೆ. ಇವರ ಸಹಾಯದಿಂದಲಾದ್ರೂ ಆಯ್ತು, ಭಕ್ತಾದಿಗಳ ಸಹಾಯದಿಂದಲಾದ್ರೂ ಆಯ್ತು, ಈ ಗೋಪುರದಲ್ಲಿ ಮೇಲೆ ಇರುವಂತ ವಿಗ್ರಹಗಳನ್ನು ಸ್ವಚ್ಛತೆ ಮಾಡಿ ಮತ್ತು ಬಣ್ಣಗಳನ್ನು ಹಚ್ಚಿ ಈ ಗೊಂಬೆಗಳನ್ನು ಇಲ್ಲ ಮೂರ್ತಿಗಳನ್ನು ಸಂರಕ್ಷಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಈ ರೀತಿಯಲ್ಲಿ ಇರುವಂತಹ ವಿಗ್ರಹಗಳನ್ನು ನೋಡುವ ಭಕ್ತರಿಗೆ ಹೇಗೆ ಆಕರ್ಷಣೆ ಆಗುತ್ತದೆ ನೀವೇ ಆಲೋಚನೆ ಮಾಡಿ. ಪ್ರತಿಯೊಬ್ಬ ಭಕ್ತಾದಿಗಳು ಸಹ ಬಂದು ಚಪ್ಪಲಿ ಬಿಡಲು ₹2 ಕಲೆಕ್ಟ್ ಮಾಡ್ತೀರಾ, ಒಂದು ಜೊತೆಗೆ ₹2. ಅದೇ ರೀತಿ ಪಾರ್ಕಿಂಗಿಗೆ ₹20 ಕಲೆಕ್ಟ್ ಮಾಡ್ತೀರಾ. ಅದೇ ರೀತಿ ಭಕ್ತಾದಿಗಳಲ್ಲಿ ಪೂಜೆ ಪುನಸ್ಕಾರ ಅರ್ಚನೆ ಇವೆಲ್ಲವನ್ನು ಕಲೆಕ್ಟ್ ಮಾಡ್ತೀರಾ. ಇರುವಂತ ದೇವಸ್ಥಾನದ ಶುಚಿ ಮತ್ತು ವಿಗ್ರಹಗಳನ್ನು ಸಂಪೂರ್ಣವಾಗಿ ಹಾಳಾಗುವಕ್ಕಿಂತ ಮುಂಚೆ ಸಂಪೂರ್ಣವಾಗಿ ರಕ್ಷಿಸಬೇಕಾಗಿ ತಮ್ಮಲ್ಲಿ ವಿನವಿ. ಈ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ. ಭಕ್ತಾದಿಗಳು ಹೆಚ್ಚಿನ ಗಮನದಲ್ಲಿ ತಮ್ಮ ಸಂಸ್ಕೃತಿ ಮತ್ತು ನಮ್ಮ ನಂಬಿಕೆ ಇರುವಂತಹ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಲು ಸರ್ಕಾರವನ್ನು ಸಹ ಸಹಾಯ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ವಿಗ್ರಹಗಳು ಎಷ್ಟು ಉತ್ತಮವಾಗಿ ಕಾಣುತ್ತವೆ, ಬಣ್ಣ ಹಚ್ಚಿ ಪ್ರತಿಯೊಂದು ವಿಗ್ರಹಗಳು ಹೇಗೆ ಕಲುಷಿತಗೊಂಡಿದೆ ನೋಡಿ. ನೋಡಿ, ಸಿಂಹದಲ್ಲಿರುವಂತ ಬಣ್ಣ ಇಲ್ಲ, ಬಸವಣ್ಣನಲ್ಲಿರುವಂತ ಬಣ್ಣ ಇಲ್ಲ, ಅಲ್ಲಿ ರೈತ ತನ್ನ ದೇವರಿಗೆ ನಮಸ್ಕಾರ ಮಾಡುತ್ತಿರುವಂತ ಅದರಲ್ಲಿ ಬಣ್ಣ ಇಲ್ಲ, ಇಲ್ಲಿ ನಂದಿಯದಲ್ಲಿಯೂ ಬಣ್ಣ ಇಲ್ಲ. ನೋಡಿ, ಪ್ರತಿಯೊಂದು ಅಲಂಕಾರಗಳನ್ನು ನೋಡಲು ಬಂದ ಭಕ್ತಾದಿಗಳು ಮನಸ್ಸಿಗೆ ನೆಮ್ಮದಿ ಕೊಡಬೇಕು. ಈ ರೀತಿ ಇರುವಂತಹ ವಿಗ್ರಹಗಳನ್ನು ನೋಡಿರಿ. ನಾವು ಹಾಕುವ ಕಾಣಿಕೆಯು, ನಾವು ಪಾದರಕ್ಷೆ ಬಿಡುವ ಚಪ್ಪಲಿಗೂ ಮತ್ತು ಪಾರ್ಕಿಂಗಿಗೂ ಹಣ ಕಟ್ಟಿ ಇರುವಂತಹ ದುಡ್ಡು ಎಲ್ಲಿಗೆ ಹೋಗುತ್ತದೆ ಅಂತ ಪ್ರಶ್ನೆ. ಭಕ್ತಾದಿಗಳಲ್ಲಿ ಈ ರೀತಿ ಕಲೆಕ್ಟ್ ಮಾಡಿದಂತ ಹಣ ಎಲ್ಲಿ ಹೋಗುತ್ತದೆ ಎಂಬ ಪ್ರಶ್ನೆ ಮೂಡುತ್ತದೆ. ಹಾಗಾಗಿ ಪ್ರತಿಯೊಬ್ಬ ಭಕ್ತಾದಿಗಳು ಸರ್ಕಾರದ ಗಮನಕ್ಕೆ ತರಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡುತ್ತೇವೆ. ಸರ್ಕಾರದ ಗಮನಕ್ಕೆ ಮುಟ್ಟಬೇಕಾಗಿ ಈ ವಿಡಿಯೋನು ಶೇರ್ ಮಾಡಿ.